ಹೊಂದಿ ಮೋಕ್ಷಕ್ಕೆ ಹೋದಾಗ ಏನಾಗ್ತದೆ? ಮಹಾಭೋಗೇನ ಭೋಗಿನ, ಅತ್ಯಂತ ತೀವ್ರವಾದ ಸುಖದ ಸುಪ್ಪತ್ತಿಗೆಯನ್ನ ಅನುಭವಿಸ್ತಾನೆ. ವಿಚಿತ್ರ ರತ್ನ ಪರ್ಯಂಕೆ. ಆ ಪರ್ಯಂಕ ಅಂತಂದ್ರೆ ಹಾಸಿಗೆ ಅಥವಾ ಮಲ್ಕೊಳ್ಳಿಕ್ಕಿರುವಂತಹ ಅಪೂರ್ವವಾದ ಮೆತ್ತನೆಯ ಹಂಸತೂಲಿಕಾ ತಲ್ಪ. ಅದು ವಿಚಿತ್ರವಾದದ್ದು ಅಂದ್ರೆ ಅಚ್ಚರಿ ಹುಟ್ಟಿಸುವಂಥದ್ದು, ರತ್ನಗಳಿಂದ ನಿರ್ಮಾಣಗೊಂಡದ್ದು. ಅಂತಹ ರನ್ನದ ಪಲ್ಲಂಗದಲ್ಲಿ ಎತ್ತರದ ಭೋಗ. ಈ ಭೋಗ ಅನ್ನೋದು ನಮ್ಗೆ ಲೋಕದ ಭೋಗದ ಜೊತೆಗೆ ನಾವು ಹೋಲಿಸಿ ಅರ್ಥ ಮಾಡ್ಕೊಂಡ್ರೆ ಅದರ ಬಗ್ಗೆ ನಮ್ಗೆ ಸರಿಯಾದ ತಿಳಿವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭೋಗ ಅನ್ನೋದು ಅದರ ಸ್ವರೂಪವೇ ಬೇರೆ. ದೇವತೆಗಳ ಭೋಗ ಹೇಗೆ ಬೇರೆಯೋ, ಮುಕ್ತಿಯ ಭೋಗ ಇನ್ನೂ ಬೇರೆ. ಅದು ಇಲ್ಲಿಯ ಶಾರೀರಿಕವಾದ ಒಂಥರ ಅಸಹ್ಯ ಬರುವ ರೀತಿಯಲ್ಲಿ ಕೆಲವೊಂದು ಸರ್ತಿ ನಾವು ಯಾಕಂದ್ರೆ ಅಸಹ್ಯ ಮತ್ತೇನು ಅಲ್ಲ, ವಸ್ತುತಃ ಅದು ಅಸಹ್ಯ ಅಲ್ಲ. ಆದ್ರೆ ಅದರ ಗುರಿ ಏನು, ದಿಕ್ಕೇನು ಅಂತ, ಅಂತರ ಏನು, ಅದರ ಒಳಗಿನ ಭಾವ ಏನು ಅಂತ ತಿಳಿಯದೆ ಅಥವಾ ಭಾವ ಇಲ್ಲದೆ ಅಶಾಶ್ವತವಾದ ಸುಖಕ್ಕಾಗಿ ಪರಿತಪಿಸುವಂತಹ ಸ್ಥಿತಿ ಬಂದಾಗ ಅದು ಅಸಹ್ಯ ಅಂತ ಅನ್ನಿಸಬಹುದು. ಅಥವಾ ಅದಕ್ಕೂ ಒಂದು ಮಿತಿ ಇದೆ. ಅದನ್ನಾಗಿ ದೈಹಿಕವಾದ ಮಿತಿ ಇದೆ. ಆದ್ರಿಂದ ಆ ತೀವ್ರತೆ ಅಂತ ಅನ್ನೋದು ಅನಾರೋಗ್ಯವೋ ಒಂಥರ ಅಸಹ್ಯವೋ ಬರುವುದಕ್ಕೆ, ಅಸಹ್ಯಕ್ಕೆ ಕಾರಣವಾಗುವಂತೆ ಮುಂದುವರಿಬಹುದು. ಆದ್ರೆ ದೇವತೆಗಳ ಭೋಗ ಅನ್ನೋದು ಮನುಷ್ಯ ಭೋಗಕ್ಕಿಂತ ಬೇರೆ. ಮುಕ್ತಿಯಲ್ಲಂತೂ ಅದು ಇನ್ನೂ ತೀವ್ರವಾದ ವ್ಯತ್ಯಾಸವನ್ನ ಹೊಂದಿಕೊಂಡಿರುವಂತದ್ದು. ನಮ್ಗದು ಗೊತ್ತಾಗೋ ತನಕ ಈ ಶಬ್ದ ನಾವು ಲೋಕದ ಭೋಗದ ಜೊತೆಗೆ ಹೋಲಿಸಿ ನೋಡುವುದಾಗತ್ತೆ. ಆದ್ರೆ ಭೋಗ ಅನ್ನೋ ವಿಷಯದಲ್ಲಂತೂ ಅದು ಆನಂದಮಯ ಅನ್ನುವುದಂತೂ ಸತ್ಯ. ಅದು ಭಾಗ್ಯವಂತನಾಗಿ ಅವನು ಅನುಭವಿಸುವಂತದ್ದು. ನಾಕಿ ರಾಮಾಭಿಹಿ, ನಾಕ ಅಂತಂದ್ರೆ ಸ್ವರ್ಗ, ನಾಕಿ ಅಂತಂದ್ರೆ ಸ್ವರ್ಗದಲ್ಲಿರುವಂಥವರು. ಸ್ವರ್ಗದಲ್ಲಿರುವಂತಹ ವಿಶಿಷ್ಟವಾದ ವ್ಯಕ್ತಿಗಳ ಜೊತೆಗೆ, ಅಪ್ಸರೆಯರ ಜೊತೆಗೆ ಸಾಧನೆ ಮಾಡಿದ ಜೀವ ನಲಿದಾಡುತ್ತೆ. ನಾಕಿ ರಾಮಾಭಿಹಿ ರಮಂತೆ ಕೇಶವ ಸ್ಮರಣಾತ್. ಇದಿಷ್ಟು ಕೂಡ ಸಿಕ್ಕಿದ್ದು, ಇದಿಷ್ಟು ಕೂಡ ಅನುಭವಕ್ಕೆ ಬಂದದ್ದು ಭಗವಂತನ ಸ್ಮರಣೆಯಿಂದ. ಅಲ್ಲ, ಭಗವಂತನ ಸ್ಮರಣೆಯಿಂದ ಹೀಗೆಲ್ಲ ನಾವು ಲೋಕದ ಭೋಗದಂತೆ ಯೋಚನೆ ಮಾಡಿದ್ರೆ ಇದೆಲ್ಲ ಸಿಗಲಿಕ್ಕೆ ನಾವು ಕೇಶವನ ಸ್ಮರಣೆ ಯಾಕೆ ಮಾಡ್ಬೇಕು? ಇಲ್ಲೇ ಬೇಕಾದಷ್ಟು ನಂಬದೆ ಪರಮ ನಾಸ್ತಿಕರಾದವರೆಲ್ಲ ಅನುಭವಿಸ್ತಾರೆ. ಅದರಿಂದಾಗಿ ನಾನು ಅದಕ್ಕೆ ಈ ಮಾತಿನ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿ, ಲೋಕದ ಭೋಗದಂತಿನ ಭೋಗವನ್ನ ಪರಿಗ್ರಹಿಸುವಂತದ್ದಲ್ಲ. ಅದು ಶಾಶ್ವತವಾದ ಭಗವದ್ ಭಕ್ತಿಯಿಂದ ಕೂಡಿದ, ಅವನ ಅನನ್ಯವಾದ ಸ್ಮರಣೆಯಿಂದ ಕೂಡಿದ, ಪರವಶತೆಯಿಂದ ಅವನಿಗೆ ತಮ್ಮನ್ನು ಸಮರ್ಪಿಸಿ ಉಣುವಂತಹ ಭೋಗ ಅದು. ಅಂತಹ ಭೋಗಕ್ಕೆ ಕಾರಣವಾದದ್ದು ಭಗವಂತನ ನಾಮಸ್ಮರಣೆ, ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹದಿಂದ ದೊರಕಿದ್ದು ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ಅದರಿಂದಾಗಿ ಅಚ್ಚರಿ ಹುಟ್ಟಿಸುವಂತಹ ವಿಚಿತ್ರವಾದ ಪಲ್ಲಂಗದಲ್ಲಿ ರತ್ನ ಮುತ್ತುಗಳಿಂದ ಪೋಣಿಸಿದ ಹಂಸತೂಲಿಕಾ ತಲ್ಪದಲ್ಲಿ ಭಾಗ್ಯವಂತನಾಗಿ ಭಗವಂತನ ಎಚ್ಚರವನ್ನ ಹೊಂದಿ ಭಕ್ತಿಯಿಂದಲೇನೆ ಅನೇಕ ಆಂತರಂಗಿಕವಾದ ಆನಂದಮಯವಾದ ಸ್ಥಿತಿಯನ್ನ ತಲುಪುತ್ತಾನೆ. ತನಗೆ ಅದಕ್ಕಾಗಿ ಜೊತೆಗಾರರು, ಜೊತೆಗಾತಿಯರು ಇರ್ತಾರೆ ಸಾಧಕ ಜೀವಕ್ಕೆ. ಇದು ಕೇಶವನ ಸ್ಮರಣೆಯಿಂದ ಒದಗುವ ಫಲ ಅನ್ನೋದನ್ನ ಹೇಳಿದ್ರು.